ಪ್ರಕಾಶನ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಆದ್ರಿಂದ ನಾವು ಈಗ ಹೋರಾಟ ಶುರು ಮಾಡೋದು ನಾಯಕತ್ವದ ಕೊರತೆ ಕಾಡಬಾರದು ಅಂತ ಹೇಳಿ ಮೇನ್ ಆಗಿ ನಾವು ನಾಯಕರನ್ನ ಉತ್ತಮವಾದ ನಾಯಕರನ್ನ ಆರಿಸ್ಕೊಂಡು ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕು ಅಂತ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೇವೆ. ಈ ಸಾರಿ ಹೋರಾಟ ಏನೇ ಆಗಲಿ, ಯಾಕಂದ್ರೆ ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ಈಗ ಏನ್ ಸಮಸ್ಯೆ ಆಗುತ್ತೆ, ಅದು ಸ್ಮೆಲ್ಲಿಂದ ಏನಾಗುತ್ತೆ ಅಂತ ನಾವು ಯಾರು ಇರಕ್ಕಾಗ್ತಾ ಇಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಈ ತರ. ಇನ್ನು ನಂತರದ ಪರಿಸ್ಥಿತಿ ಯೋಚನೆ ಮಾಡಿದ್ರೆ ಅದು ಘೋರವಾದ ಪರಿಸ್ಥಿತಿ ಆಗುತ್ತೆ. ಯಾಕಂತಂದ್ರೆ ಈ ಯಾರಿಗೆ ಫಸ್ಟ್ ಎಫೆಕ್ಟ್ ಬರೋದು ಅಂತಂದ್ರೆ ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ. ಅದು ಮೇನ್ ಆಗಿ ಬರೋದು ಲಂಗ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ಮಿಕ್ಕಿಲ್ಲ. ಆಮೇಲೆ ನೀರು ಅಂತರ್ಜಲಕ್ಕೆ ಸೇರಿದ್ರೆ ಏನಾಗ್ಬೋದು ಅದನ್ನ ಪರಿಸ್ಥಿತಿ ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಆಮೇಲೆ ಇನ್ನೊಂದಷ್ಟು ನಮ್ಮ ಮನಸ್ಸಲ್ಲಿ ಏನ್ ಭಾವನೆ ಇರ್ಬೋದು, ಅದು ಯಾಕೆ ನಿಲ್ಸಕ್ಕಾಗತ್ತಾ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ನಮ್ಮ ಮನಸ್ಸಲ್ಲಿ ಇರೋದು. ಜನ ಮನ್ಸು ಮಾಡಿದ್ರೆ ಒಬ್ಬ ಪ್ರಧಾನಿನೇ ಚೇಂಜ್ ಮಾಡ್ಬೋದು, ಅಂತ್ಯದಲ್ಲಿ ಫ್ಯಾಕ್ಟ್ರಿ ನಿಲ್ಸೋದೇ ದೊಡ್ಡ ವಿಚಾರ ಅಲ್ಲ. ಆದ್ರೆ ಏನು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಮುನ್ನುಗ್ಬೇಕು. ಮತ್ತೆ ಈ ಹೋರಾಟದಲ್ಲಿ ಮೇನ್ ಆಗಿ ಏನ್ ಪಾಲಿಸ್ಬೇಕು ಅಂದ್ರೆ ಶಾಂತಿ ಪಾಲಿಸ್ಬೇಕು ಮತ್ತೆ ಕಾನೂನು ಪಾಲಿಸ್ಬೇಕು. ಈ ಶಾಂತಿ ಕಾನೂನು ಎರಡನ್ನೂ ಪಾಲಿಸ್ತಿಲ್ಲ ಅಂದ್ರೆ ಹೋದ್ ಸರಿ 10 ವರ್ಷದಿಂದ ಏನು ಹೋರಾಟ ಆಯ್ತು ಆ ಸಂಘಟನೆಗಳೆಲ್ಲ ಏನ್ ಮಾಡ್ತಾ ಇದ್ರು ಮುಂಚಿನ ಗೊತ್ತು, ನಿಮ್ಗಳಿಗೆ ಗೊತ್ತಿದೆ. ಏನ್ ಮಾಡ ನಮ್ದು ಸಾಮೂಹಿಕ ನಾಯಕತ್ವ, ಎಲ್ಲರೂ ಲೀಡ್ರು. ಇಲ್ಲಿ ಅಧ್ಯಕ್ಷರಿಲ್ಲ. ಅಧ್ಯಕ್ಷರು ಅಂದ್ರೆ 5 ಜನ ಅಧ್ಯಕ್ಷೀಯ ಮಂಡಳಿ ಸದಸ್ಯರು, ಕಾರ್ಯದರ್ಶಿ ಮಂಡಳಿ ಸದಸ್ಯರು, ಉಪಾಧ್ಯಕ್ಷೀಯ ಮಂಡಳಿ ಸದಸ್ಯರು ಅಂತ ಒಬ್ಬೊಬ್ರು ಅಧ್ಯಕ್ಷರಿಲ್ಲ ಇಲ್ಲಿ. ನಿಮ್ಮ ಭಾಗದಿಂದ ಅಧ್ಯಕ್ಷೀಯ ಮಂಡಳಿ ಸದಸ್ಯರು ಪಾಪಣ್ಣ 5 ಜನ. ಒಬ್ರು ಅಧ್ಯಕ್ಷರಿಲ್ಲ, ಒಬ್ರು ಕಾರ್ಯದರ್ಶಿಗಳಿರಲ್ಲ, ಒಬ್ರು ಉಪಾಧ್ಯಕ್ಷ. ಆ ಥರ ನಮ್ಮಲ್ಲಿ ಒಬ್ಬೊಬ್ರು ಇಲ್ಲ. ನಾವು ಎಲ್ಲರೂ ನಾಯಕರೇ, ಸಾಮೂಹಿಕ ನಾಯಕತ್ವ. ಅರ್ಥ ಯೋಚನೆ ಮಾಡಿ, ಗಾಡಿ ಮಾಡಿ ಬಂದು ಕೂತ್ಕೊಳ್ಳಿ. ಅದ್ರ ಫ್ಯಾಕ್ಟ್ರಿ ವೆಚ್ಚ ನಾಯಕ ಅಲ್ವಾ? ಆಗ ನಾವೆಲ್ಲ ಸಾಯ್ಬೇಕಾಗ್ತದೆ. ಈ ವಿಷಯ ಎಲ್ಲ ಕುಡಿದು ಸಾಯ್ಬೇಕಾಗ್ತದೆ. ನಾಳೆ ಇನ್ನೊಬ್ಬ ಬರ್ತಾನೆ, ಆಗ ನಾವು ಬೆಲೆ ಇದ್ದಾಗ ಆಯ್ತಾ, ಆಗಲ್ಲ ಅಂತ ಯಾಕೆ ಅನ್ಕೋಬೇಕು. ಹಾಗಾಗಿ ನೀವು ನಾಳೆ ಒಂದು ರೈತ ಸಂಘಟನೆ ಆಗಬೇಕು. ನಿಮ್ಮೂರಲ್ಲಿ ಬೋರ್ಡ್ ಆಗಬೇಕು, ನಿಮ್ಮ ಟವಲ್ಗಳು ಹೊಸ ಟವಲ್ಗಳು ಬರಬೇಕು. ಆದರೆ ಈ ಹಸಿರು ಟವಲ್ ಹಾಕೊಂಡು ನಾವು ಓಟ್ ಹಾಕಿಲ್ಲ, ರಾಜಕೀಯ ಮಾಡೋಂಗಿಲ್ಲ ಅಂದರೆ ರಾಜಕೀಯ ಮಾಡಿ ಪ್ರಾಮಾಣಿಕವಾದ ರಾಜಕೀಯ ಮಾಡಿ. ಇಂಥ ಸಾಯಿಸಲ ರಾಜಕೀಯ ಮಾಡಬೇಡಿ. ನಾವೇನೋ ಸೋತೈತೀವಿ, ನಮ್ಮ ಅಕ್ಕ ಅವರು ಸಾಯ್ಬೇಕಾ? ಅದು ಚೆನ್ನಾಗಿ ಸತ್ತಾರ, ಶ್ವಾಸೋಚ್ಛ್ವಾಸ ಕ್ಯಾನ್ಸರ್, ಆ ಕ್ಯಾನ್ಸರ್ ಬಂದು ಸಾಯಲ್ಲ. ರಾಜಕೀಯ ಮಾಡಬೇಡಿ ಅಂತ ಹೇಳಲ್ಲ, ಪ್ರಾಮಾಣಿಕವಾದ ರಾಜಕೀಯ ಮಾಡಿ. ಅದಿರೋದು ರೈತ ಸಂಘದಲ್ಲಿ. ಓಟ ಯಾರಿಗಾರು ಹಾಕ, ನಿಮ್ಮ ಕ್ವಶನ್ ನಿಮ್ಮ ಇಷ್ಟ ಅಲ್ಲ, ಯಾವನಿಗಾರು ಹಾಕ. ಕಳೆದಗಳಿಗೆ ಆಗಿ ನಮಗೆ ನಾವು ಬೇಡ ಅಲ್ಲ. ಟವಲ್ ಹಾಕೊಂಡು ಅವ್ರಿಗೆ ಹೋಗ್ಬೇಡಿ, ಸಾಯಿಸೋದು ಆಗಬೇಡಿ. ಓಟ್ ಹಾಕ್ಬಿಟ್ಟು ಮಂದಿರಿ ನಮ್ಮನ್ನೇ ಸಾಯಿಸ್ತಾರಲ್ಲ, ಇವೆಲ್ಲ ಅವರೇ ಥರ ಅವರೆಲ್ಲ ಇದೆಲ್ಲ ಮಾಡಿದ್ರೆ ನಾವು ಈ ಥರ ಎಲ್ಲ ಸೇರ್ಬೇಕಾಗಿತ್ತಾ? ಅವ್ರ ಜ್ಞಾನ ಇಲ್ವಾ? ಹಾಗಾಗಿ ಯೋಚನೆ ಮಾಡಿ. ಇವೆರಡು ಕ್ವಶನ್ಗೆ ನೀವು ಉತ್ತರ ಕೊಟ್ಟರೆ ನಾವು ಮುಂದಕ್ಕೆ ಮಾತಾಡ್ತೀವಿ. ನೀವು ಹಂಗೆ ಬರ್ತೀವಿ, ನಾವು ಹಂಗೆ ಹೊಂಟಿದ್ದೀವಿ, ಕೆಲಸ ಅಂದ್ರೆ ಅಡ್ಡುಕೊತೀವಿ ಅಂದ್ರೆ ಆಗ ಇಲ್ಲೊಂದು ಸಂಘಟನೆ ಪ್ರಾರಂಭ ಆಯ್ತದೆ. ಸಂಘಟನೆ ಮಾಡ್ತಾರಲ್ವಾ ಎಲ್ಲ ಸೇರಿ ಎಲ್ಲರೂ ಟವಲ್ಗಳು ಹಾಕಬೇಕು. ನಿಮ್ಮೂರು ಎಷ್ಟು ದೂರ ಬರ್ತೋ ಅಷ್ಟು ದೂರ ಸಂಘಟನೆ ಒಂದೇ ಕಡೆ ಮಾಡಿ ಅಂದ್ರೆ ಬೋರ್ಡ್ ಅದಲ್ಲ ಆ ಕಡೆ ಮೊದಲನೇ ಫಿಕ್ಸ್ ಮಾಡಿ, ಒಂದು ಡೇಟ್ ಫಿಕ್ಸ್ ಮಾಡಿ. ಅನಂತರ ಹೋರಾಟಕ್ಕೆ ಎಷ್ಟು ಬೇಗ ಮಾಡ್ತದೆ ಅಷ್ಟು ಹೋರಾಟನ ಇಲ್ಲಿ ಮಾಡ್ಬೇಕಾ, ಎಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿ. ಇದೇ ಜಾಗದಲ್ಲಿ ಮಾಡ್ಬೇಕಾ, ತಾಲೂಕು ಆಫೀಸಲ್ಲಿ ಮಾಡಿ. ಇಲ್ಲಿ ಎಲ್ಲ ನ್ಯಾಯ ಒಳಗಾಗೆಲ್ಲ ಈ ಕಳೀಲಿ. ಏನು ನಾವು ಹೋಗಿದ್ರಿಲ್ಲ, ನಿಮ್ಮ ತೀರ್ಮಾನ, ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧ, ನಮ್ಮ ತೀರ್ಮಾನಕ್ಕೆ ನೀವಲ್ಲ. ಅರ್ಥ ನೀವು ಸುಪ್ರೀಂ ಇಲ್ಲಿ, ನಾನಲ್ಲ. ನೀವು ಲೀಡರ್ಗಳು ಅಲ್ವಾ? ನೀವು ಹೆಂಗೆ ಇಲ್ಲಿ ನಾವು ಇಲ್ಲೇ ಕುತ್ಕೊಂಡು ಮಾಡೋ ಅಂದ್ರು ಓಕೆ, DC ಆಫೀಸಲ್ಲಿ ಕುತ್ಕೊಂಡು ಮಾಡ್ತೀವಿ ಅಂದ್ರು ಓಕೆ, ಕೂಡ್ಲಿಪೇಟೆ ತಾಲೂಕು ಆಫೀಸ್ ಮುಂದೆ ಕುತ್ಕೊಂಡು ಮಾಡ್ತೀವಿ ಅಂತಂದ್ರೆ ನಾವು ಅದ್ರ ಜೊತೆಗೆ ನಾವು ಆಗೋವರೆಗೂ ನಾವು ಎದ್ದೇಳಲ್ಲ ಅನ್ನೋದೊಂದು. ಎದ್ದೇಳಪ್ಪ ನಾವೆಲ್ಲ ದಿನ ಬಂದು ಕುತ್ಕೋಬೇಕಾಗಿದೆ, ಎಲ್ಲರೂ ದಿನ ಬಂದು ಕುತ್ಕೋಬೇಕು. ಅದೇ ಹೇಳ್ತೀನಿ ನಿಮಗೆ, ಒಂದೊಂದು ದಿನ ಒಂದೊಂದು ಊರು. ನೀವು 10 ಊರು ಹೇಳಿದ್ರೆ 10 ದಿನಕ್ಕೆ ಒಂದ್ಸತಿ ಬರ್ತೀವಿ. ನಿಮ್ಮೊಂದು ಬೇರೆ ಊರವರು ಬರ್ತಿರ್ತಾರೆ, ಬೇರೆ ಊರವರು ಬರ್ತಾರೆ. ಆಮೇಲೆ ಪ್ಲ್ಯಾನ್ ಏನೇನು ಮಾಡೋ, ಎಲ್ಲರೂ ದಿನ ಕೂತ್ಕೊಂಡು ಒಳ ಮಾಡಬಿಡ್ಬಿಡಿ ಅಂತ ಹೇಳ. ಅದು ಬೇರೆ ಬೇರೆ ಪ್ಲ್ಯಾನ್ ಅವ ಅಲ್ವಾ? ಆ ಪ್ಲ್ಯಾನ್ ಏನೇನು ಮಾಡಬೇಕು, ಅವ್ರ ಬಾಯಿ ಬಿಡಿಸ್ಬೇಕು, ನಾವೆಲ್ಲ ಏನೇನು ಮಾಡಬೇಕು, ಅವೆಲ್ಲ ಪ್ಲ್ಯಾನ್ ಅವೆಲ್ಲ ನಾವು ಮುಂದಕ್ಕೆ ಮಾಡೋದು. ಇವೆರಡು ಫಸ್ಟ್ ನೀವು ಆದರೆ, ನೀವು ಸಂಘಟನೆಗಳನ್ನ ಮಾಡ್ಕೊಂಡು ನೀವೆಲ್ಲ ರೈತ ಮೆಂಬರ್ ಆದರೆ ಅದ್ರ ಕಾರ್ಯಕ್ರಮನ ನಾವು ಹೆಂಗೆ ಮಾಡಬೇಕು ಅಂತ ಮಾತಾಡೋಣ, ಹೋರಾಟ ಮಾಡೋಣ ಅಲ್ವಾ? ಆಮೇಲೆ ಎಕೋ ಸೆನ್ಸಿಟಿವ್ ಝೋನಿಂದ 1 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರಬಾರ್ದು ಅಂತೂ ಅದು
ನೋಡ್ರಿ ಬಫರ್ ಝೋನಿಂದ ಇಲ್ಲ ಬರ್ತಂತ ಗೊತ್ತಿಲ್ಲ. ಎಕೋ ಸೆನ್ಸಿಟಿವ್ ಬಫರ್ ಝೋನು ಇದೆ, ಎಕೋ ಸೆನ್ಸಿಟಿವ್ ಝೋನ್. ಬಫರ್ ಝೋನ್ ಇದ್ರು 1 ಕಿಲೋಮೀಟರ್ ಒಳಗಿದ್ರು ಬರ್ತೈತಾ ಆರ್ಡರ್ ಪ್ರಕಾರ. ಆದ್ರೆ ಒಂದೇ ಕ್ಯಾನ್ಸಲ್ ಹೊಡೆದ್ಬಿಡ್ಬೋದು ಅಂತ. ಆದ್ರೂ ಜನಗಳ ಸಾಯಿಸಿದ್ರೆ ಫ್ಯಾಕ್ಟ್ರಿ ಅಲ್ಲ. ಜನಗಳಿಗೆ ಸಾಯಿಸೋದು ಬಂದಾಗ ಅದು ಏನೇ ಆಗಿರ್ಲಿ ಅದು ಫ್ಯಾಕ್ಟ್ರಿ ಅಲ್ಲ ಅದು. ಏನಾಗ್ಬಿಟ್ಟದು ನಮ್ಮಲ್ಲೇ ಗೊತ್ತಿರೋ ರಾಜಕೀಯ ಅಂದ್ರೆ ನಾವು ರಾಜಕೀಯ ಥರನೇ ಆಟ ಆಡ್ತೀವಿ. ಹಂಗಾಗಿ ಇವೆಲ್ಲ ಪರಿಸ್ಥಿತಿಗಳು ಬಂದವ. ಇಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಹೆಂಗೋ ಆಗಲಿ ನಮ್ಮ ಮಕ್ಕಳು ಸಾಯಿಸ್ಬೇಕಾಯ್ತು. ನೀವು ನಾವು ಕಾಂಗ್ರೆಸ್ಸು ನಾವು BJP ದಳ ಅಂದರೆ ನಮ್ಮ ಮಕ್ಕ ಸ್ಮಶಾನಕ್ಕೆ ಹೋಯ್ತಾರೆ. ಈಗ ಹಾಸ್ಪಿಟ್ಲ್ಗಳಿಗೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಸೇರ್ತಾರೆ. ರಾಜಕೀಯ ಮಾಡಬೇಡ ಅಂತ ನಾನು ಯಾರಿಗೂ ಏನಿಲ್ಲ. ಬೇಕು ಯಾರೋ ಒಬ್ಬರು ಓಟ್ ಹಾಕ್ಬೇಕು, ಗೆಲ್ಲಬೇಕು, ಅವ್ರು ಒಳ್ಳೇಬೇಕು, ಆಯ್ತು ಹೋಗಿ ಅವ್ರನ್ನ ಪ್ರಶ್ನೆ ಮಾಡೋದು ಮಾಡ್ಬೇಕು ತಾನೆ. ಓಟ್ ಹಾಕ್ಬಿಟ್ಟು ಇಟ್ಕೊಂಡ್ರೆ ಮತ್ತೆ ಅವ್ರದ್ದು ಕೈ ಒಟ್ಟಂದು ನಾವು ಬಿಡ್ಬೇಕು. ಈಗ ಮಾಡ್ಕೊಂಡು ಹೋಗ್ತಾ ಇರೋದು ನಿಮ್ಮ ಕಷ್ಟೀಯ, ಅವ್ರು ಏನು ಮಾಡ್ತಾ ಇಲ್ಲ. ಆದ್ರೆ ಹೋರಾಟ ಮಾಡೋದು ಯಾರು ತೀರ್ಮಾನ ಮಾಡೋದು. ಒಂದು 5-6 ವಿಲೇಜ್ ಸಂಘಟನೆ ಮಾಡ್ಕೊಳ್ಳಿ. ಆ ಉಳಿದ ಇನ್ನೊಂದು 4 ವಿಲೇಜು ಒಂದು ದಿನ ಅವ್ರು ಕೂತ್ಕೊಳ್ಳಿ. ದಿನ ಒಂದೊಂದು ಊರು ಅವತ್ತಿನ ಊಟ ತಿಂಡಿ ಎಲ್ಲ ಅವ್ರದ್ದು ಜವಾಬ್ದಾರಿ. ಬೋರ್ಡ್ ತಂದೆ ಕೂತ್ಕೊಳ್ಳೋ ನಗರಾಟು ನೋಡಿ. ಓಕೆ, ಅಲ್ಲೂ ಅದು ಸರಿ. ಅಲ್ಲಿ ಬರ್ಬೇಕಾದ್ರೆ ಜಾಯ ಅದಕ್ಕೆ ನಿಮ್ಗೆ ಹೇಳಿದ್ದು ನಿಮ್ಗೆ ಯಾವ್ದು ಅನುಕೂಲ ಹೇಳಿ. ಲಾರಿ ಒಂದು ನಿಮಿಷ ಅವ್ರು ಲಾರಿ ಗೀದಿ ನಾವು ತಡೆಯಕ್ಕಿಲ್ಲ. ನಮ್ದು ಶಾಂತಿಯುತ ಹೋರಾಟ. ಲಾರಿ ಅವು ಯಾರ ಕಡೆ ತಡಿಸ್ಬೇಕು ಅವ್ರ ಕಡೆ ತಡಿಸಾವ್. ನಾವು ತಡೆಯೋದ್ ಬೇಡ. ಒಂದು ಕಡೆ ನಾವು ತಡಿಬಾರ್ದು. ಯಾರು ತಡಿಬೇಕು ಅವ್ರು ತಡಿತಾರೆ, ತಡಿಸಾವ್. ಅಲ್ಲಿ ಈಗ ಲಾರಿಗಳು ಹೋಯ್ತಾ ಇಲ್ಲ. ಏನೇನು ನಾವು ಸ್ವಲ್ಪ ಮೇನ್ ರೋಡ್ ಅಲ್ಲಿ ನೋಡಿ, ಮೇನ್ ರೋಡ್ ಕೂತ್ಕೊಂಡ್ರೆ ಜಾಗ ತಾಲೂಕು ಆಫೀಸ್ ಕೂತ್ಕೊಂಡ್ರೆ DC ಆಫೀಸ್ ಕೂತ್ಕೊಂಡ್ರೆ ಹೇಳಿ. ಆಮೇಲೆ ನೀವು ನಿಮ್ಮ ಜವಾಬ್ದಾರಿ ಅದು ನಕ್ಕಲ್ಲ. ನಾನು ಅಲ್ಲಿ ಹೋಗ್ತಾ ಇಲ್ಲಿ ಹೋಗ್ರಿ, ನಿಮ್ಮ ತೀರ್ಮಾನ ನಾವು ಬದ್ಧ. ಎಲ್ಲಿ ಕೂತ್ಕೊಂಡ್ರೆ ಅನುಕೂಲ ಅಂದ್ರೆ ಯಾರು ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಒಂದು ನಿಮಿಷ, ನಿಮ್ಗೆ ಅನುಕೂಲ ಹೇಳಿ. ನಾ ಹೇಳೋದು ನಿಮ್ಗೆ ಅನುಕೂಲ. ಯಾರು ನಿಮ್ಗೆ ಈಗ ನಗರದಲ್ಲಿ ಕೂತ್ಕೊಂಡ್ರೆ ನಿಜ, ಜಗದಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಒಂಥರ ಆಯ್ತದ. ಅದಕ್ಕೆ ಆ ಜನ ಬರ್ಬೇಕಲ್ಗ. ಗುಂಡಲ್ಪೇಟೆಯಲ್ಲಿ ಕೂತ್ಕೊಂಡ್ರೆ ಆ ಜನ, ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಹತ್ರವಾಗದ. 2 ದಿನ ಲೇಟ್ ಆಗ್ಬೋದು, 2 ದಿನ ಲೇಟ್ ಆಗ್ಬೋದು. ಆದ್ರೆ ವಿಷಯ ಗೊತ್ತಾಯ್ತಾ? ನಿಮ್ ದನ ಕರು ಮೇವು ನೋಡ್ಕೊಂಡು ಎಲ್ಲ ಮನೆಗೊಂದು ಆಳು ಬರ್ತೀವಿ ಅಂದ್ರೆ 500-600 ಜನ ಹೋಗಿದ್ದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದು ನಮ್ಮ ಶಿಲಿಪುರ ಗ್ರಾಮ ಸೆಂಟರ್ ಪಾಯಿಂಟ್ ಇರೋದ್ರಿಂದ ಇಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿ ಯಾರು ಇಲ್ವಲ್ಲಿ ಗೇಟ್ ಬೋರ್ಡ್ ಹತ್ರ ಎರಡು ಒಂದೇ ಅಲ್ಲಿ ವ್ಯತ್ಯಾಸ. ಅದು ರೋಡ್ ಇದು ಅದು ಅನುಕೂಲ ಎಲ್ಲ. ಆ ಕಡೆ ಇಲ್ಲೇ ದೇವಸ್ಥಾನದ ಒಳಗಡೆ ಹಾಕ ಕೂತ್ಕೊಳ್ಳಿ. ಚೆನ್ನಾಗಿದೆ, ಆಯ್ತು ಕೂತ್ಕೋಬಹುದು. ಬರಕ್ಕೆ ಅವರು ಒಂದು ಮಾಡಿ ಇಲ್ಲೇ ಮಾಡೋಣ. ಫಸ್ಟು ಅವ್ರಿಗೊಂದು ರಸ್ತೆ ತರ ಮಾಡಿ. ನೀವು ಹೇಳಿದಾಗ ಕಾನೂನು ಚೌಕಟ್ಟು ಅವ್ರು ಬಂದು ಏನೇ ಗಲಾಟೆ ಮಾಡೋದು ನಾವು ಗಲಾಟೆ ಮಾಡ್ಬೋದು. ನಮ್ಗೊಂದು 500 ಜನ ಇಲ್ವಾ? ಬೆಳಗ್ಗೆನ 250 ಜನ ಬನ್ನಿ, ಮಧ್ಯಾಹ್ನ 250 ಜನ. ಅದನ್ನು 7 ಭಾಗ ಮಾಡ್ಕೋಬೋದು ಒಂದು ಊರವ್ರಿಗೆ. ಈಗ ಅಟ್ಲು ಉಣ್ಬೇಕು, ಇಲ್ಲೂ ಉಣ್ಬೇಕು ಅಲ್ವಾ? ಅಟ್ಟು ಊಟ ಮಾಡ್ಬೇಕು, ಅದೇ ಊಟ ಇಲ್ಲಿ ಮಾಡಿದ್ರೆ ಆಯ್ತು. ಅಡುಗೆ ಮಾಡೋದು ರೋಡ್ಲಿ ಕೂತ್ಕೊಳ್ಳೋದು, ನೋಡೋಣ ಯಾವ ಸ್ಟೆಪ್ ಹೆಂಗೆ ತಗತ್ತೆ. ಆಮೇಲೆ ಏನೇನು ಚೇಂಜ್ ಮಾಡ್ಬೇಕು ಆ ತೀವ್ರತೆ ಎಷ್ಟು ಹೋಯ್ತೆ ನೋಡು ಅಂತ ಇಲ್ಲೇ ಮಾಡಿ. ಚಂದ್ರಪುರದಲ್ಲೇ ಮಾಡಿ. ಉಳ್ಳಿಪೇಟೆಗೆ ಬೇಡ ಬೇಡ. ಉಳ್ಳಿಪೇಟೆ ನಿಮಗೆಲ್ಲ ಖರ್ಚುಗಳು ಜಾಸ್ತಿ ಇರ್ತದೆ. ಖರ್ಚುಗಳು ಜಾಸ್ತಿ. ರೋಡ್ಲೆ ಮಲಿಕೆ ಹೋಗಿ ಹಾಕ್ತಾನೆ. ರೋಡ್ಲೆ ಮಲಿಕಳಿ 2 ಫೋಟೋ ಹಾಕ್ತಾರೆ. ನೈಟ್ ಏನು ಎಲ್ಲ ಮನೆಗೆ ದೂರದ ಮನೆಗೆ ಹೋಗಿ ಫ್ರೀಯಾಗಿರ್ತೀರ ಬಂದು ಮಲಿಕಳಿ ಊಟ ಗಿಟ್ಟ ಅದು ಇದು ಮಾಡಿ. ನಾಳೆ ವಿಧಾನಸೌಧ ನೀವೇ ದುಡ್ಡು ತರಬೇಕಾಯ್ತಲ್ಲ ಹುಡುಗ. ಹೋಗಿ ಕೋರ್ಟ್ಗೆ ಹೋಗಿ ಪರಿಹಾರ ಬೇಕು, ಕೋರ್ಟ್ಗೆ ಎಲ್ಲ ಕೋರ್ಟ್ಗೆ ಹೋಗ್ಬೇಕು. ಇವ್ರು ಯಾಕಿರೋದು ಪ್ರಜಾಪ್ರಭುತ್ವದಲ್ಲಿ? ಇವ್ರು ಯಾಕಿರೋದು ಅಂತ ಎಲ್ಲಕ್ಕೂ ನಾವು ಕೋರ್ಟ್ ಹೋದ್ರೆ ಹೋಗಿ ಹಚ್ಕೊಂಡು ಕೂತಿರ್ತಾರೆ ಅವರು. ನಾಳೆ ನೀವು ರೋಡ್ ತರಕ ಮನೆ ಕೆಲಸ ಬೇಕಾದ್ರೆ ನಿಮ್ಮ ಮನೆಗಳ ಪಂಚಾಯತ್ ದುಡ್ಡಿಗೆಲ್ಲ ಕೋರ್ಟ್ ಹೋಗ್ಬೇಕಾಗ್ತದೆ. ಎಲ್ಲಕ್ಕೂ ಕೋರ್ಟ್ ಹೋದರೆ ಕೋರ್ಟ್ಗೆ ಯಾವ ಗ್ಯಾರಂಟಿ ನಮ್ಮ ಹತ್ರ ಒಂದ್ಸತಿ ಬಿದ್ದವನು ಮುಗಿದೋಯ್ತು.
ಅಲ್ಲಿ ಸರಿಯಾದ ದಾಖಲಾತಿಗಳು ಏನು ಮಾಡ್ತೀರಿ ನೀವು? ಏನು ಕೊಡ್ರಿ? ಹೋಗಿ ಕೊಡಪ್ಪ ಲಿಸ್ಟ್. ಸುಮ್ಮನೆ ಒಪ್ಪಲ್ಲ ಡಾಕ್ಯುಮೆಂಟ್ ಕೊಡೋದು ಏನು ಕೊಡ್ರಿ ನೀವು? ಪೊಲೀಸರು ಸರಿಯಾಗಿ ಏನು ಕೊಡ್ತಾನ ಮಾತಿಂದ ನೀವೇನು ಮಾಡಿರಿ? ಆಗ ಎಲ್ಲದಕ್ಕೂ ಕೋರ್ಟೇ ಅಲ್ಲ, ಬೀದಿ ಹೋರಾಟ. ಕೋರ್ಟ್ ಮೇಲೆ MLA ಅದಕ್ಕೆ MP ಅದಕ್ಕೆ ಮೀನ್ಸ್ ಸರ್ಕಾರ ಇದೆ ಏನು ಬೇರೆ ಅದಕ್ಕೂ ಹಾಕೊಳ್ಳಿ. ಕೋರ್ಟ್ ಹೋಗದೆ ಹೋಗಬಾರ್ದು ಅಂತ. ಈ ಹೋರಾಟ ಇರಬೇಕು, ಹೋರಾಟ ಜೊತೆ ಕೋರ್ಟ್ ಎರಡೂ ಇರಬೇಕು, ನ್ಯಾಯಾಲಯದ ಹೋರಾಟ ಇರಬೇಕು. ಅಲ್ಲಿ ಬರೀ ದುಡ್ಡು ಕೊಡ್ಬೇಕಾಗ್ತದೆ. ಅಂದರೆ ಇವರೆಲ್ಲ ದುಡ್ಡು ಕೊಡ್ಬೇಕಾಗ್ತದೆ ಜನ ಹಾಕಿ MLA ಮೇಲೆ ಕೋರ್ಟ್ಗ. ಈ MLA ಇಂದ ಈ MP ಇಂದ ನಂಗೆ ಈಗ ಆಗದಾಯ್ತಾ ಹಾಕಿದ್ಯಾ? ಆನೆ ಸುಳ್ಳು ಕೇಸ್ ಹಾಕಿ ನಾವು ನಮ್ಮ ಮೇಲೆ ನಾವು ಓಟ್ ಹಾಕಿರೋ ಮೇಲೆ ಹಾಕಿದಾಗ ಇರೋ ಬಾರಿ ಫೈನ್ ಉಂಟಾಗ ನೀವು ಯಾರ ಮೇಲೆ ನೀವು ಹಾಕ್ಸ್ಕೊಂಡ್ರಿ ಹಿಂಗೆ ಟವರ್ ಅಂದ್ರೆ ಹೆಂಗ ಮೇಲೆ ಇದಲ್ಲ. ಈಗ ಹಾಕಿ ನಾವು ಬರ್ತತ್ತು ಹಾಕಿರ್ತೀವಿ. ಈಗ ಅವ್ರಿಗೆ ಹಾಕ್ರಿ ಈಗ ಹೇಳಿ. ಈಗ ಯಾಕೆ ಕೇಸ್ ಹಾಕ್ತೀವಿ MLA? ನಾ ಹೇಳಿ ಬೊಮ್ಮಲಾಪುರ ಕೇಸ್ರಿ ಎದುರಿಗೆ ಗಣೇಶ ಪ್ರಸಾದ ನೀವು ಕೇಸ್ ಹಾಕ್ಸಿದ್ರೆ ಯಾಕೆ ಹಾಕಿಸ್ರಿ? ಯಾಕೆ ನೀವು ಮಾತಾಡಲಿ? ರೈತರ ಜೊತೆ DC ಆಫೀಸ್ಗೂ ಹಾಕ್ರಿ, ಬಡ್ಡಿ ಕೊಡೋಲ್ಲ ಕೇಳಿದ್ರೆ ನೇರ ಕೂತಿರೋ ನೀವು ಎಲ್ಲಾರಿ ನೀವು ಫಾರಿನ್ ಎಲ್ಲಾರಿ ನೀವು ಫೋನ್ ಮಾಡಿ ನಾವು ಹೊರಗಡೆ ಸುಮ್ಮನಿರೋದು. ನೀವೇ ಈ ಥರ ಕೇಸ್ ಕೊಟ್ಟು ಏನು ಗತಿ ನಮ್ಮ ಮೇಲೆ ಯಾರು ಕೇಳೋ ನಾವು ಎಲ್ಗೋ ಅಂತ ಹೇಳಿ ಹಿಂಗೆ ಅದಕ್ಕೆ ತಪ್ಪೇಳ ನಾಯನವ್ರನ್ನ ಇದಂತಾನೆ ಕೇಳೋದು. MLA ಮೇಲೆ ಕೇಸ್ ಹಾಕಿ ನಿಮ್ಗೆ ಆ MLA ಈ MLA ಒಟ್ಟು MLA ಈಗ ಪ್ರೆಸೆಂಟ್ ಇಂಥ ಇರೋರು ಅವರು ಆಗಿದ್ದಾಗ ಮಧ್ಯಪ್ರಸಾದ ಇದ್ದಾಗ ಗೆದ್ಮೇಲೆ ನರೇಂದ್ರ ಅವರು ಮಾಡಿಲ್ಲ, ಅವರು ಹೋರಾಟ ಬೈರಲ್ವ, ಗೆದ್ಮೇಲೆ ಅವ್ರು ಯಾಕೆ ಮಾಡಿಲ್ಲ? ಇಬ್ಬರನ್ನು ಕ್ವಶನ್ ಮಾಡಬೇಕು, ಒಬ್ಬರನ್ನಲ್ಲ ಇಬ್ಬರು ಮಂದಿಗೆ ದುಡ್ಡು ವಿಷಯದಲ್ಲಿ ಇಬ್ಬರು ಮಂದಿಗೆ ಅಲ್ವಾ? ಹಾಗಾಗಿ ಯಾಕೆ ತಗಸ್ತಿಲ್ಲ? ನಾವು ಕೇಳಬೇಕು ಅದ. ನೀವು 100 10-15 ನಿಮ್ಗೆಲ್ಲ ಬರ್ತೀವಿ ಸರ್. ಈಗ ಇಡೀ ಕ್ಷೇತ್ರ ಬರ್ತದ, ನಾವು ಓಡ್ ಬರ್ತಾರ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಆಗ ನಮ್ಗೆ ನಡೀತದ. ಈ MLA ಇಂದ ನಮ್ಗೆ ಹಿಂಗೆ ಮಾಡಾರ, ಆ MLA ಇಂದ ಹಿಂಗೆ ಮಾಡ್ರ, ಇಬ್ಬರ ಮೇಲೂ ಹಾಕ್ಬೇಕು ಕೇಸ್. ದಳದವ್ರ ಮೇಲೂ ಹಾಕ್ಬೇಕು. ಅವ್ನು ಓಟ್ ಹಾಕಿಲ್ಲ 10,000 ಓಟ್ ಹಾಕಿ ಬೇಡಿ ಮಾಡ್ಲಿ ಕೈಲ ರೈಲಿ ಪ್ರಜಾಪ್ರಭುತ್ವ ಇವೆಲ್ಲ ಅದ್ಕಲ್ಲ ನಮ್ಗೆ ಗೆಲ್ಲಿಸ್ಮೇಲೆ ಇಂದ ಅವರು ಜನಪ್ರತಿನಿಧಿಗಳು ಈಗ ಸಂಬಳ ತಗೊಳಕ್ಕೆ ಕಂಡ್ರು ಅವ್ರು ಪಬ್ಲಿಕ್ ಸರ್ವೆಂಟ್ಗಳಿಗೆ ಅವ್ರು ಸಂಬಳ ಕೊಡುವ ನಾವು ಸಂಬಳ ತಕ್ಕತ್ರ ಅವರು ಕಾರ್ ಡೀಸೆಲ್ಗಿಷ್ಟು, ಪೆಟ್ರೋಲ್ಗಿಷ್ಟು, ಚಡ್ಡಿ ಹೋಗೋಕ್ಕಿಷ್ಟು, ಬಟ್ಟೆ ಒಲೆಗಿಷ್ಟು, ಉಣ್ಣಕ್ಕಿಷ್ಟು, ಆಸ್ಪತ್ರೆಗಿಷ್ಟು ಅಂತೆಲ್ಲ ದುಡ್ಡು ತಕ್ಕತ್ರ ಅಂತ ಅಲ್ವಾ? ಅದೆಲ್ಲ ಕೇಳಕ್ಕೆ ಅದ್ಕಲ್ಲ ನಮ್ಗೆ ಕೇಳಬೇಕು ನಾವೆಲ್ಲವ. ಹಾಗಾದ್ರೆ ಇವೆಲ್ಲ ಹೋಗ್ಬೇಕಾರೆ ತಳ ಮುಗಿಸ್ಕೊಂಡು ಕೂತ್ಕೊಂಡು ಎಷ್ಟು ಗಂಟೆ ಕೂತ್ಕೊಂಡು ಇರ್ತಾರೆ ನೀವು? ಅದಕ್ಕೆ ಟವಲ್ ಹಾಕೊಳ್ಳಿ, ಅದಕ್ಕೆ ಸಂಘಟನೆ ಅದು ಹಾಕೊಂಡ್ರೆ ಧೈರ್ಯ ಬರ್ತದೆ. ಇಷ್ಟು ಮಾಡಿದ್ರೆ ನಾವು ಗೆಲ್ತೀವಿ. ಕೇಸು ಪಲ್ಸು ಯಾವ ಕೇಸ್ ಕೊಡ, ಕೇಸ ಕೊಟ್ಟರೆ ನಾವು ಕೇಸ್ ಕೊಡ, ಒಂದು ಕೇಸ್ ಕೊಟ್ಟರೆ 100 ಕೇಸ್ ಕೊಡ. ಬರ್ಲಿ ಅವನು ತಿರ್ಕೊಂಡು ಮೂರುಪೇಟೆ ಕೋರ್ಟ್ಗ, ಇನ್ನು ನಗರ ಕೋರ್ಟ್ಗ ಅರ್ಥ ಆಯ್ತಾ? ಅವನು ಬರ್ಲಿಲ್ಲ ಕೇಸು ಅವನೊಬ್ಬರಿಗೆ. ನಮ್ಗೆ ಗೊತ್ತಿರೋ ಕೋರ್ಟು, ಲಾಯರು, ಕಾನೂನು ನಮಗೆ ಗೊತ್ತಿಲ್ವಾ? ನಮ್ಗೆ ಅರ್ಜಿ ಪೆನ್ ಇಲ್ವಾ? ನಮಗೆ ಪುಸ್ತಕ ಇಲ್ವಾ? ಇವ್ರೊಬ್ರಿಗೆ ಇವ್ರೊಬ್ರಿಗೆ ಅನ್ನೋನು ನಾನು ಅನ್ನೋಲ್ಲ. ನಮ್ಮ ತಾಯಿ ಎತ್ತಿರೋ ಭೂಮಿತಾಯಿ ಗಂಡು ಅಂತ ಇದ್ರಲ್ಲಿ ತಿಳ್ಕೋಬೇಕು. ಆ ಹೋರಾಟದ ಹುಮ್ಮಸ್ಸು ನಿಮ್ಗೆಲ್ಲ ಬರಬೇಕು. ನಮ್ಮನ್ನ ಸಾಯಿಸ್ತಾವ್ರೆ ಅವರು. ಇನ್ನೇನು ವಿಷಯ ಕೊಡ್ಬೇಕಾ ನಿಮ್ಗೆ? ವಿಷಯ ಕೊಡ್ಬೇಕಾ ನಿಮ್ಗೆ? ಇದು ಕೊಡ್ತಾ ಇಲ್ವಾ? ಇದ್ರ ಅರ್ಥ ಏನ? ನಿಮ್ಗೆಲ್ಲ ಗೊತ್ತಾಗ್ತದೆ ಅಂತ ಎಲ್ಲ ಸತ್ತೋಗಿ ಜಮೀನು ತಗೊಳಕ್ಕೆ ದುಡ್ಡು ಕೊಟ್ಟು ಯಾರು ಕೊಟ್ಟರು ತಗೊಳ್ಳಲ್ಲ. ಇಲ್ಲಿ ಇದೇ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಟ್ಟು ನಿಮ್ಮ ಜಮೀನುಗಳು ಏನು ವ್ಯಾಲ್ಯೂ ಅದ? ಯಾರು ಜಮೀನು ತಗೊಳ್ಳಲ್ಲ. ಬೆಳ್ಳು ಇಲ್ಲೇ ಒಂದ್ಸಲ ಇದ್ದವ ಜೀವನನೇ ಅಷ್ಟು, ಪ್ರಕೃತಿನೇ ಅಷ್ಟು, ಬೆಳವೊಂದು ಕಳ. ಆ ಕಳ ಇದ್ದಾರ ನಾವು ಹೊಲಿಕೆ ಹೋಗಲ್ಲ. ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಇರ್ಬೇಕು. ನೀವು ಮಾಡಿ ಸ್ಟ್ರೈಕ್ ಎಲ್ಲ ನಾ ಕರ್ನಾಟಕ 1000 ಜನ ಹೋಗ್ಬಿಟ್ರೆ ನನ್ ಹಿಡಿಯಕ್ಕದ್ದ? ಕರ್ಕಂದ್ರೆ 1000 ಜನ ಬಂದ್ಬಿಟ್ರೆ ನನ್ ಹಿಡಿಯಕ್ಕದ್ದ? ನಾನ್ ಯಾಕೆ ಕೊಟ್ಟಿದ್ದೀನಪ್ಪ? ಜೀವನದಲ್ಲಿ ಒಂದ್ಸತಿ 5 ಜನ ಬರಲ್ಲ, ಒಂದ್ಸತಿ 1000 ಜನ ಬರ್ತಾರ. ಇವು 7 ಪೀಳಿಗೆಗಳ ಜೀವನ. ಒಂದ್ಸತಿ ಬಂಪರ ಹೊಡ್ಬಿಡ್ತೀವಿ, ಒಂದ್ಸತಿ ಯಾರು ಸಿಕ್ಕಲ್ಲ. ಅದರಲ್ಲೇ ಖುಷಿ. ಹೊಡ್ಕೊಂಡು ಮೇಲೆ ಕಡೆ ಒಂದ್ಸತಿ ಕೆಳಗೆ ತಪ್ಪು ಬಿಡ್ಬೇಕಾಗ್ತಾನೆ. ಇವು ಪ್ರಪಂಚ ಕಷ್ಟ ಸುಖ ಇವೆಲ್ಲ ಏನು ಪೇರುಗಳು ಇವೆಲ್ಲ ಇದ್ರೆ ಚೆನ್ನಾಗಿರೋದು. ನೀವೆಲ್ಲ ಆ ಫ್ಯಾಕ್ಟ್ರಿಂದ ನೀವೆಲ್ಲ ಸೇರ್ತಿದ್ದೀರಿ, ಇಷ್ಟೆಲ್ಲ ಸೇರ್ತಿದ್ಯಾ? ಆ ಫ್ಯಾಕ್ಟ್ರಿ ನಿಮ್ಗೆ ಸೇರಿಸ್ತಾರ. ಈಗಲಾರು ಇದು ಒಂದೊಂದು ಕೆಟ್ಟದ್ದು ಒಳ್ಳೇದು ಮಾಡ್ಬಿಡ್ತದೆ.
ಕೆಟ್ಟದು ನಮ್ಮನ್ನೆಲ್ಲ ಸೇರ್ಸಕ್ಕೆ ಶುರು ಮಾಡುತ್ತಾರೆ. ಗೊತ್ತಾಯ್ತಾ? ಆಮೇಲೆ ಅದನ್ನ ನಾವು ಒಳ್ಳೇದಕ್ಕೆ ತಗೊಂಡೋಗ್ಬೇಕು. ಈಗ ಬರಲಿ ಅವ್ರಿಗೆ ಗೊತ್ತಿರೋ ವಾಸನೆ ಕುಡಿಯೋರು ಹೇಳಿದ್ರೆ ಕೂತಿದ್ದು ಕೇಳವಲ್ಲ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ. ದುಡ್ಡು ಕೊಟ್ಟ ಮೇಲೆ ಕೊಡೋಕ್ಕಾಗಲ್ಲ, ಅವ್ರು ಕೊಡೋಕ್ಕಾಗಲ್ಲ. ದುಡ್ಡು ಬೇಕಾಗಿಲ್ಲ, ಕೆಲಸ ಮಾಡೋ ಹೋಗಿ ವಿಧಾನಸೌಧದಲ್ಲಿ ನೀನು ವಿರೋಧ ಪಕ್ಷ ನೀನು ಹೋರಾಟ ಮಾಡೋದು, ಇಬ್ಬರು ಇಷ್ಟ ಅವದಲ್ವಾ? ಅವ್ರ ದುಡ್ಡು ಇಸ್ಕೊಳಕ್ಕಿಲ್ಲ. ₹1 ರಾಜಕೀಯ ನಾಯಕರ ಹತ್ರ ಬರ್ಲಿ, ಬಂದೇ ಬರ್ತಾರ, ಹೋರಾಟ ಆದ್ಮೇಲೆ ಬಂದೇ ಬರ್ತಾರ. ಅದು ನಾವಾಗ ಬೇಡ ಹೋಗಿ ಚೆನ್ನಾಗಿದೆ, ಮನೆಗೆ ಬಂದವನ ಅಭಿತಿನ ಆದಿತ್ತ ಕೆಟ್ಟವನ ಒಳ್ಳೆಯವನ ತಳ್ಳಿಬಾರ್ದು. ನಾವು ದುಡ್ಡು ನಮಗೆ ಬೇಕಾಗಿತ್ತು. ಅವ್ರ ದುಡ್ಡು ನಾನೇ ಕೊಟ್ಟಿದ್ದು, ನನ್ನ ದುಡ್ಡು 1000 ತಗೊಂಡು ಹೋಗಿ ನಿನ್ ದುಡ್ಡಿಲ್ವಾ, ನಿನ್ ಕಡೆ ಆಡಕ್ಕಾಗಲ್ಲ, ನಮ್ಮ ಪರ ದುಡ್ಡು ನಾವೆಲ್ಲ ದುಡ್ಡು ಎತ್ತು ಕೊಡ್ತೀವಿ ಅಂತ ನಾವು. MLA ಮಾಜಿ ಹಾಲಿ ಮತ್ತೆ ಇನ್ಯಾರು ಪಕ್ಷಗಳವ, ನಿಮಗೆ ತಾಕತ್ ಇಲ್ದಿದ್ರ ನಾವು ದುಡ್ಡು ಎತ್ತು ಕೊಡ್ತೀವಿ. ಅದ್ರ ಬಂದು ವಾಸ ಮನ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೀವು ನಮ್ಮಗ ವಾಸ ಮಾಡ್ಕೊಂಡು ನೀವು ಅಧಿಕಾರಿಗಳು ರಾಜಕಾರಣಿಗಳು ನಿಮ್ಮಿಬ್ಬರು ಗೆಲ್ಸಿವಿ, ನಾವು ನೋಡಿವಿ. ಬಂದು ಇದ್ಕೊಳ್ಳಿ, ಗೊತ್ತಾಯ್ತಾ? ನೀವು 1 ತಿಂಗಳು 2 ತಿಂಗಳು ಇದ್ಕೊಳ್ಳಿ, ಇಲ್ಲಿಯೇ ಸುತ್ತಾಡ್ಕೊ ಬನ್ನಿ, ನೈಟ್ ಬಂದು ಮಲಿ ಕಳೀರಿ. ಕೇಳೋಗಂತ ಇಲ್ಲ, ಎತ್ತಾಕ್ಷಿ ಅಲ್ಲ. ಮುಂದಿನ ಪರಿಣಾಮ, ಮುಂದಿನ ನಿಮ್ಗೆ ಏನು ಮಾಡ್ಬೇಕು ನಮ್ಗೆ ಗೊತ್ತು, ಮಾಡ್ತೀವಿ ನಾವು ಅಲ್ವಾ? ಅಂದ್ರೆ ಯಾವ ತಳ ಹೋಗ್ಸ ಕೂತ್ಕೊಂಡ್ರೆ ಅಂದ್ರೆ ನಿಮ್ಮ ಅಕ್ಕ ಹಿಡ್ಕೊಂಡ್ರೆ ನಿಮ್ಮ ಅಕ್ಕ ಟವಲ್ ಎರಡನೇದು ಸಿಂಧನಪುರದಲ್ಲಿ. ಆಮೇಲೆ ನೇತೃತ್ವ ರೈತ ಸಂಘದ್ದು. ಈ ಉಳಿದವ್ರು ಬರೋಣ ಅಂತ ಯಾರು ಬರಲಿ, ನಾವು ಬೇಡ ಅನ್ನಲ್ಲ. ಆದ್ರೆ ಎಲ್ಲ ನೇತೃತ್ವ ರೈತ ಸಂಘ ನಿಮ್ಮಲ್ಲಿ, ನಿಮ್ಮ ನಾನಲ್ಲ, ನೀವುಗಳೇ ನೀವೇ ಲೀಡ್ರು. ನಾವೇನು ತೀರ್ಮಾನ ತಗೋತೀವಿ ಆ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿ. ಅರ್ಥ ಆಯ್ತಾ? ಅವ್ರಗಳ ಕೈ ₹1 ಇಸ್ಕೋಬೇಡಿ. ರಾಜಕಾರಣಿಗಳು ಅಧಿಕಾರಿಗಳು ತಾವು ಜಾತಿ ಸಂಘ ಶಾಮಿಯಾನ ಕೊಡಿಸಿ, ಊಟ ಕೊಡಿಸಿ, ಅವೆಲ್ಲ ನಮ್ತವ ಇಲ್ಲ. ನಾವು ಅವ್ರದ್ದು ₹1 ರೈತ ₹1 ಕೊಡಿ ನಮ್ಗೆ, ಅವನಾದ್ರೆ ಕೈ ಒಡ್ಡಿ ಶಾಲೆ ಒಡ್ಡಿ ಇಸ್ಕೊಳ್ಳೋ. ರಾಜಕಾರಣಿಗಳು ತಾವು ಅಧಿಕಾರಿಗಳು ತಾವು ₹1 ಬರ್ತಾರೆ, ನಾನು 10,000 ಕೊಡ್ತೀನಿ, ನಮ್ಮ ಅವ್ನು ದುಡ್ಡು ಬೇಕಾಗಿಲ್ಲ, ಅವ್ನು ಕೆಲಸ ಮಾಡಲಿ. ನಿಮ್ಗೆ ಅರ್ಥ ಆಯ್ತಾ? ಅವ್ರದ್ದು ಉಟ್ಕೊಂಡ್ಬಿಟ್ರೆ ನಮ್ಮ BJP, ನಮ್ಮ ಕಾಂಗ್ರೆಸ್ ಅಂದ್ರೆ ನಾವು ಅವ್ರದ್ದು ₹1 ಬೇಕಾಗಿಲ್ಲ. ಅರ್ಥ ಆಯ್ತಾ? ಎಷ್ಟೇ ದುಡ್ಡು ನಿಮ್ಗೆ ಕಳಕ್ಕಾಗಲ್ಲ, ಊಟ ಹಾಕೋಕ್ಕಾಗಲ್ವಾ? ಬಂದವ್ರ ಒಂದೊಂದು 100 ದಿನ ಊಟ ಹಾಕೋಕ್ಕಾಗಲ್ವಾ? ಒಳ್ಳೆ ದೊಡ್ಡ ಮದುವೆ ಮಾಡ್ತೀವಿ ನಾವು ಅವತ್ತಿಗ. ಕಾಯೆಲ್ಲ ನೀರು ವೇಸ್ಟ್ ಆಯ್ತಾ ಊಟ. ಬಂದ ರೈತರಿಗೆ ಏನೆಲ್ಲ ಊರಿಂದ ದಿನ 10 ದಿನದಿಂದ 50 ಜನ 100 ಜನ ಬರ್ತಾರೆ, ಏನೋ ಬಂದಿದ್ದು ಊಟ ಹಾಕೋದು. ನಾವು ಹೇಳ್ತೀವಿ ಇಷ್ಟು ದಿನ ಬರ್ತಾರೆ, ಅಷ್ಟು ದಿನ ರೆಡಿ ಮಾಡ್ಕೊಂಡು ಊಟ ಹಾಕಿ ಆಗೋದಲ್ವಾ? ಅಧಿಕಾರಿಗಳು ರಾಜಕಾರಣಿಗಳು ದುಡ್ಡು ಇಸ್ಕೊಳಕ್ಕಿಲ್ಲ. ನೋಡಿ, ಇದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿಲ್ಲ. ಕೊಂಬಿಲ್ಲ ಅವ್ರಿಗೆ. ನಾವು ಕೆಲಸ ಮಾಡಕ್ಕಿರವ, ಅವ ಕಾಯಕ್ಕಿರವ. ನಿಮ್ಗೆ ಅರ್ಥ ಆಯ್ತಾ? ಅವೇನು ಬೇರೆ ಹೆಚ್ಚಲ್ಲ. CM ಮೇಲೂ ಕನ್ಸಲ್ಟ್ ಕೊಡ್ಬೋದು. ಆಗ ಅಧ್ಯಕ್ಷ ಕೊರತೆ ಇತ್ತು ಅಲ್ವಾ? ನೀವು ತಿಳ್ಕೊಳ್ಳಿ ಅದನ್ನೆಲ್ಲ. ಯಾಕೆ ಗಲಾಟೆ ಮಾಡ್ಕೋಬೇಕು ನಾವು? ಈಗ ಅಲ್ಲಿ ಬಂದಿರವ ಅವಾಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಂದಿರ್ತಾನೆ, ಅವನ ಮೇಲೆ ನಾವ್ಯಾಕೆ ಗಲಾಟೆ ಮಾಡ್ಕೋಬೇಕು? ನಮ್ಮ ದೇಶ ಚೆಂಡಿಗೆ ಅಷ್ಟೇ ಮುಗಿದೈತೆ. ನಮ್ಮ ಪಾಯಿಂಟ್ ಇದೇನು ಇಲ್ಲ. ಚೆಂಡು ಫ್ಯಾಕ್ಟ್ರಿ ಎಸ್ಬೇಕು, ಸ್ಟಾಪ್ ಮಾಡಿಸ್ಬೇಕು, ನನ್ನ ಕೇಸ್ ವಾಪಸ್ ತಗೋಬೇಕು. 2 ಪಾಯಿಂಟ್ ನಮ್ಮದು. ಅದು ಬಿಟ್ಕೊಂಡು ಮಾತೇ ಇಲ್ಲ. DC ಬಂದರೆ ಮಾತಾಡಿ ಅಷ್ಟೇ, ಇಲ್ಲ ಹೋಗಿ. ಚುನಾವಣೆಗಳು ಬರ್ತಾವ, ನೆಕ್ಸ್ಟು ಚುನಾವಣೆಗಳು ಬಹಿಷ್ಕಾರ ಆಗ್ತೀವಿ ನಾವು. ಅಲ್ಲಿ ನಮ್ಮ ಸೀಟೆಗಿಲ್ಲ ಗೆಲ್ಸ್ಕೋಬೇಕು. ನಾವೇ ಗೆಲ್ಸಿ ಈ ಪಂಚಾಯತಿಗಳಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸ್ಬಿಟ್ರೆ ಅದು ಒಂದು ಎಫೆಕ್ಟ್ ಆಯ್ತು. ಅದು ಒಂದು ನಮ್ಮವ್ರು ನೀವೇ ಗೆದ್ಕೊಳ್ಳಿ. ಯಾಕೆ ದುಡ್ಡು ಕೊಟ್ಟು ಯಾರಿಗೆ ಗೆಲ್ಸಿ ಇಸ್ಕೊಂಡು? ಈ ಪಂಚಾಯತಿಗಳು ಕೊಡಲ್ಲ ಅಂತ ಕೊಟ್ಟಿದ್ರೆ ಏನೋ ಮಲೇಶ್ವರ ಈ ಸಮಸ್ಯೆಗಳು ಬರ್ತಿದ್ವಿ. ಕೆಲ್ಸೂರು ಪಂಚಾಯತಿಗೆ ಸೇರಿದ್ದು ಅವರು ಯಾರೇ ಆಗಲಿ, ಯಾವತ್ತು ನೀವು ಪಂಚಾಯತಿಗಳ ಮುಂದೆ ಅಧ್ಯಕ್ಷರಾಗಿದ್ದೆ ಅವ್ರು ಬಿಡಕ್ಕಿಲ್ಲ. ಆಗ ನಾವು ಅವ್ರ ಮಕ್ಕ ಗಾಳಿ ಪೇಪರ್ ನೀವು ಬರೆಯೋದು ಇನ್ನೇನಿನ